ಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೇ ದರ್ಶನವು. ಮೊದಲ ಮೆಟ್ಟಿಲೇ ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಕೇಳುವ ನಿಮಗೂ ಹೇಳುವ ನಮಗೂ ಸ್ಥಿರವಾಗಿರಲಿ ದರ್ಶನವು. ಸ್ಥಿರವಾಗಿರಲಿ ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಅಷ್ಟಾಂಗಕ್ಕೆ ಇದೋ ನಮ್ಮ ನಮನ. ಇದೋ ನಮ್ಮ ನಮನ. ಇದೋ ನಮ್ಮ ನಮನ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ 9:30ರವರೆಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಯಶಸ್ವಿಯಾಗಿ 300 ಸಂಚಿಕೆಗಳನ್ನು ಪೂರೈಸಿ ಇದೀಗ 301ನೇ ಸಂಚಿಕೆಗೆ ಪಾದಾರ್ಪಣೆ ಮಾಡಿದ ರತ್ನತ್ರಯ ಧಾರಾವಾಹಿಯ ಪರವಾಗಿ ತಮ್ಮೆಲ್ಲರನ್ನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಎಲ್ಲ ಕಡೆಯಲ್ಲಿ ಇರತಕ್ಕಂಥ ಕರ್ನಾಟಕದ ಜೈನ ಸಮಾಜದವರಿಗೆ ನಮ್ಮ ಆಶೀರ್ವಾದಗಳು. ಬೆಂಗಳೂರಿನ ನಿವಾಸಿಗಳಾದ ಡಾಕ್ಟರ್ ಶ್ರೀ ನೀರಜಾ ನಾಗೇಂದ್ರ ಕುಮಾರ್ ದಂಪತಿಗಳು ಬಹಳ ಪುಣ್ಯವಂತರು, ಧಾರ್ಮಿಕ ಭಾವನೆ ಉಳ್ಳವರು. ಅವರು ರತ್ನತ್ರಯದ ಧಾರಾವಾಹಿಕ ಮುಖಾಂತರ ಪ್ರತಿ ಭಾನುವಾರ ಚಂದನ ವಾಹಿನಿಯಲ್ಲಿ ಜೈನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಅಂಶಗಳನ್ನು ರತ್ನತ್ರಯದ ಧಾರಾವಾಹಿಯ ಮುಖಾಂತರ ತುಂಬ ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ದರು. ಆ ಕಾರ್ಯಕ್ರಮದಿಂದ ಸಮಾಜದ ಮತ್ತು ಸಮಾಜದಲ್ಲಿರತಕ್ಕಂಥ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಜೈನ ಧರ್ಮವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಂತಹ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡ್ತಿದ್ದರು.
ನಾವು ಕೂಡ ಹಲವಾರು ಸಲ ಆಶೀರ್ವಾದವನ್ನು ಮಾಡಿದ್ದೇವೆ ಮತ್ತು ಆ ಕಾರ್ಯಕ್ರಮವನ್ನು ಕೂಡ ನೋಡಿದ್ದೇವೆ. ಇದು ಏನಂತಂದರೆ ನಮ್ಮ ಜೈನರ ಮಕ್ಕಳಲ್ಲಿ ಒಳ್ಳೆ ಒಂದು ಸಂಸ್ಕಾರವನ್ನು ಕೊಡತಕ್ಕಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ಇವರು ಮಾಡ್ತಾ ಸುಮಾರು 300 ಸಂಚಿಕೆಯಲ್ಲಿ ಯಶಸ್ವಿಯನ್ನುಗೊಂಡಿದೆ. ಆ ಒಂದು ಯಶಸ್ವಿ ಕಾರ್ಯಕ್ರಮಕ್ಕಾಗಿ ನಾವು ಪುನಃ ನೀರಜ ಮತ್ತು ನಾಗೇಂದ್ರ ಕುಮಾರ್ ಅವರಿಗೆ, ಅವರ ತಂಡದವರಿಗೆ, ಅವರ ಜೊತೆಯಲ್ಲಿ ಸಹಕರಿಸಿದ ಎಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಿ ಇಂತಹ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಪ್ರಸಾರ ಮಾಡಿ ಸಮಾಜದಲ್ಲಿ ಇರತಕ್ಕಂಥ ಹಿರಿಯರಾಗಲಿ, ಕಿರಿಯರಾಗಲಿ, ಮಕ್ಕಳಾಗಲಿ ಮತ್ತು ಸಂಘ ಸಂಸ್ಥಾನವನ್ನು ನಡೆಸತಕ್ಕಂಥ ಎಲ್ಲರಿಗೂ ಕೂಡ ಇದು ಒಂದು ದಾರಿದೀಪವಾಗಲಿ ಅಂತ ಹೇಳಿ ಆ ಒಂದು ಪರಿವಾರಕ್ಕೆ ಒಳ್ಳೆ ಶುಭವಾಗಲಿ, ಮಂಗಲವಾಗಲಿ, ಅವರು ಪುಣ್ಯವಂತರಾಗಲಿ ಅಂತೇಳಿ ನಾವು ಆಶೀರ್ವಾದ ಮಾಡಿ ಆಶೀರ್ವದಿಸ್ತೇವೆ. ಜೈ ಭಗವಾನ್ ಬಾಹುಬಲಿ ಸ್ವಾಮಿ ಕಿ ಜೈ. ಇಂದು ನಮೋಕಾರ ಮಂತ್ರದ ಭಾಗ 2 ವೀಕ್ಷಿಸೋಣ. ಇವತ್ತು ಅಂಜನಚೋರನ ಪೂರ್ಣ ಕಥೆ ಮತ್ತು ಪಂಚ ನಮಸ್ಕಾರದ ಅರ್ಥವನ್ನು ತಿಳಿದುಕೊಳ್ಳೋಣ. ಅಂಜನಚೋರನು ನಮೋಕಾರ ಮಂತ್ರದ ಭಾಗ 1ರಲ್ಲಿ ಆಕಾಶಗಾಮಿನಿ ವಿದ್ಯೆಯನ್ನು ಪಡೆಯಲು ಪಂಚ ನಮಸ್ಕಾರವನ್ನು ದೃಢ ಮನಸ್ಸಿನಿಂದ ಜಪಿಸುತ್ತಾ ನೆಲುವಿನ ಹಗ್ಗವನ್ನು ಕತ್ತರಿಸುವುದನ್ನು ನೀವು ನೋಡಿದ್ರಿ ಅಲ್ವಾ? ಹೀಗೆ ಕೊನೆಯ ಹಗ್ಗವನ್ನು ಕತ್ತರಿಸಿದ ಮೇಲೆ ಏನಾಯಿತು ಗೊತ್ತಾ ಮಕ್ಕಳೇ? ಅಪಾಯಕಾರಿ ಆಯುಧಗಳ ಮೇಲೆ ಬೀಳುವಷ್ಟರಲ್ಲಿ ಆಕಾಶಗಾಮಿನಿ ವಿದ್ಯೆ ಪ್ರತ್ಯಕ್ಷವಾಯಿತು. ಅಂಜನನಿಗೆ ತುಂಬಾ ಸಂತೋಷವಾಯಿತು. ಅವನು ಕೂಡಲೇ ಜಿನದತ್ತ ಶ್ರೇಷ್ಠಿಯನ್ನು ಭೇಟಿ ಮಾಡಲು ಹೋದನು. ಜಿನದತ್ತ ಶ್ರೇಷ್ಠಿಯು ಮಹಾಮೇರು ಪರ್ವತದಲ್ಲಿರುವ ಅಕೃತ್ರಿಮ ಚೈತ್ಯಾಲಯದಲ್ಲಿ ಪೂಜಿಸುತ್ತಿದ್ದರು. ಅಂಜನನು ಅವರಿಗೆ ಭಕ್ತಿಭಾವದಿಂದ ನಮಸ್ಕರಿಸುತ್ತಾ, ತಮ್ಮ ಉಪದೇಶದಿಂದ ನನಗೆ ಈ ವಿಶೇಷ ಶಕ್ತಿ ಲಭಿಸಿದೆ. ಅದಲ್ಲದೆ ಪಾಪನಾಶ ಮಾಡುವ ಈ ಅಕೃತ್ರಿಮ ಚೈತ್ಯಾಲಯಗಳ ದರ್ಶನ ಸಹ ಲಭಿಸಿದೆ. ನನಗೆ ಜೈನ ಧರ್ಮದ ಉಪದೇಶ ಮಾಡಬೇಕೆಂದು ನಿಮ್ಮಲ್ಲಿ ನಾನು ಬೇಡಿಕೊಳ್ಳುತ್ತೇನೆ ಎಂದು ಕೇಳಿಕೊಂಡನು. ನಂತರ ಅಂಜನಚೋರನು ಧರ್ಮೋಪದೇಶ ಪಡೆದು ಮುನಿ ದೀಕ್ಷೆಯನ್ನು ಸ್ವೀಕರಿಸಿ ಸಾಕಷ್ಟು ಧ್ಯಾನ ಮಾಡಿ ಮೋಕ್ಷ ಸುಖವನ್ನು ಪಡೆದನು. ಹೀಗೆ ಅಂಜನಚೋರನು ಕಳ್ಳನಾಗಿದ್ದರೂ, ಕಳ್ಳತನವೆಂಬ ಪಾಪ ಕೆಲಸ ಮಾಡಿದ್ದರೂ ಸಹ ನಿಶಂಕಿತನಾಗಿ ಪಂಚ ನಮಸ್ಕಾರವನ್ನು ನಂಬಿ ಜಪಿಸಿ ತನ್ನ ಪಾಪ ನಾಶ ಮಾಡುವಲ್ಲಿ ಯಶಸ್ವಿಯಾದನು. ನೋಡಿದ್ರ ಮಕ್ಕಳೇ, ಪಂಚ ನಮಸ್ಕಾರ ಮಂತ್ರಕ್ಕೆ ಎಷ್ಟು ಮಹಿಮೆ ಇದೆ ಅಂತ? ತುಂಬಾ ಪವರ್ಫುಲ್ ಅಲ್ವಾ? ಸರಿ, ಹಾಗಿದ್ರೆ ಪಂಚ ನಮಸ್ಕಾರ ಮಂತ್ರ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಓಂ ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯಿ ಸವ್ವಸಾಹುಣಂ ಈಸೋ ಪಂಚನಮೋಕಾರೋ ಸರ್ವಪಾವಪಣಾಸನೋ ಮಂಗಳಾಣಂ ಚ ಸವ್ವೇಸಿಂ ಪಢಮಂ ಹವೈ ಮಂಗಳಂ. ಜೈನ ಧರ್ಮದಲ್ಲಿ ನಮೋಕಾರ ಮಂತ್ರವನ್ನು ಮಂತ್ರಗಳ ರಾಜ ಎಂದು ಕರೆಯುತ್ತಾರೆ. ಈ ಮಂತ್ರದಲ್ಲಿ ನಾವು ಪಂಚ ಪರಮೇಷ್ಠಿಗಳಿಗೆ ನಮಸ್ಕರಿಸುತ್ತೇವೆ. ಯಾರಿಗೆ ಮಕ್ಕಳೇ? ಪಂಚ ಪರಮೇಷ್ಠಿಗಳಿಗೆ. ಪಂಚ ಎಂದರೆ 5, ಪರಮೇಷ್ಠಿಗಳು ಎಂದರೆ ಉತ್ತಮವಾದ ಮತ್ತು ಶ್ರೇಷ್ಠವಾದ ಪೂಜ್ಯ ಸ್ಥಾನದಲ್ಲಿರುವವರು. ಪರಮೇಷ್ಠಿಗಳು 5 ಮಂದಿ: ಅರಿಹಂತರು,
ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು ಮತ್ತು ಸರ್ವಸಾಧುಗಳು. ಅರಿಹಂತರು, ಸಿದ್ಧರು ದೇವರುಗಳು. ಆಚಾರ್ಯರು, ಉಪಾಧ್ಯಾಯರು ಮತ್ತು ಸರ್ವಸಾಧುಗಳು ನಮ್ಮ ಗುರುಗಳು. ಮಕ್ಕಳೇ, ನಮ್ಮ ದೇವರು ಯಾರು? ಅರಿಹಂತರು, ಸಿದ್ಧರು. ನಮ್ಮ ಗುರುಗಳು ಆಚಾರ್ಯರು, ಉಪಾಧ್ಯಾಯರು ಮತ್ತು ಸರ್ವಸಾಧುಗಳು. ಜೀವನದಲ್ಲಿ ಉತ್ತಮವಾದ ಸುಖ ಶಾಂತಿಯನ್ನು ಪಡೆದುಕೊಂಡು ಗೌರವಾನ್ವಿತ ಸ್ಥಾನದಲ್ಲಿರುವ ಆ 5 ಅತ್ಯುತ್ತಮ ಆತ್ಮಗಳಿಗೆ ಈ ಮಂತ್ರದಲ್ಲಿ ನಾವು ನಮಸ್ಕರಿಸುತ್ತೇವೆ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ರತ್ನತ್ರಯ ಕ್ರಿಯೇಷನ್ ವತಿಯಿಂದ ಪ್ರತಿ ಭಾನುವಾರ ಚಂದನವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ರತ್ನತ್ರಯ ಧಾರಾವಾಹಿಯ 300ನೇ ಎಪಿಸೋಡ್ನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಳೆದ 6 ವರ್ಷಗಳಿಂದ ಸತತವಾಗಿ ಪ್ರತಿ ಭಾನುವಾರ ವಿವಿಧ ಜೈನ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳ ಪ್ರಸಾರದ ಜೊತೆಗೆ ಜೈನ ಕ್ಷೇತ್ರಗಳ ಪರಿಚಯ ಮಾಡುವ ದೃಷ್ಟಿಗೆ ಜೈನ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಜೊತೆಗೆ ವಿವಿಧ ಆಯಾಮಗಳಲ್ಲಿ ಈ ಒಂದು ಧಾರಾವಾಹಿ ಕಾರ್ಯಕ್ರಮ ಬರ್ತಾ ಇದೆ. ಶ್ರೀ ನಾಗೇಂದ್ರ ಕುಮಾರ್ ಮತ್ತು ಶ್ರೀಮತಿ ನೀರಜಾ ನಾಗೇಂದ್ರ ಕುಮಾರ್ ದಂಪತಿಗಳು ಇಬ್ಬರು ಸ್ವತಃ ಸ್ವಂತ ಪ್ರಯತ್ನದಿಂದ ಈ ಒಂದು ಕಾರ್ಯಕ್ರಮವನ್ನು ನಿರ್ಮಾಣ ಮಾಡಿ ಜೈನ ಧರ್ಮದ ಒಂದು ಪ್ರಭಾವನೆ ಮತ್ತು ಪ್ರಚಾರಕ್ಕೆ ಒತ್ತು ನೀಡಿದ್ದಾರೆ. ಕಳೆದ 6 ವರ್ಷಗಳಲ್ಲಿ ಜೈನ ಸಮಾಜದ ಎಲ್ಲ ಒಂದು ಪ್ರಚಾರದ ಪ್ರಭಾವನೆ ಮಾಡುವಂಥ ಕಾರ್ಯಕ್ರಮಗಳನ್ನು ಈ ಧಾರಾವಾಹಿ ಮೂಲಕ ಬೆಳಗಿನ ಒಂದು ಸಮಯದಲ್ಲಿ ತೋರಿಸ್ತಾ ಬಂದಿದೆ ಮತ್ತು ಜೈನ ಧರ್ಮದ ಇದೇ ರೀತಿಯಾಗಿ ಪ್ರಭಾವನೆ ಕಾರ್ಯಕ್ರಮಗಳನ್ನು ಈ ಧಾರಾವಾಹಿ ಮೂಲಕವಾಗಿ ಹೆಚ್ಚೆಚ್ಚು ಪ್ರಚಾರ ಪ್ರಸಾರ ಮಾಡುವಂತಾಗಲಿ. ಜೈನ ಪ್ರತಿಭೆಗಳು ಮತ್ತು ಜೈನ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಇನ್ನಷ್ಟು ಈ ಧಾರಾವಾಹಿಯಲ್ಲಿ ಮೂಡಿಬರಲಿ. ಒಂದು ಉತ್ತಮವಾದಂಥ ಅವಕಾಶವನ್ನು ನೀಡಿರುವಂಥ ಚಂದನ ವಾಹಿನಿಯವರಿಗೂ ಸಹ ಅಭಿನಂದನೆಗಳು. ಹಾಗೆ ದೂರದರ್ಶನದ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರಿಗೂ ಸಹ 300 ಎಪಿಸೋಡ್ಗಳನ್ನು ಮಾಡಲಿಕ್ಕೆ ಒಂದು ಉತ್ತಮವಾದಂಥ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ಅಭಿನಂದನೆಗಳು. ದಂಪತಿಗಳಿಬ್ಬರಿಗೂ ಸಹ ಭಗವಾನ್ ಶ್ರೀ ಪಾರ್ಶ್ವನಾಥ ಮಹಾಮಾತೆ ಪದ್ಮಾವತಿ ಅವರ ಅನುಗ್ರಹಪೂರ್ವಕವಾಗಿ ಅವರ ಈ ಒಂದು ಜನಧರ್ಮದ ಪ್ರಭಾವನೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದುಕೊಂಡು ಹೋಗಲಿ ಅಂತೇಳಿ ಶುಭ ಹಾರೈಸ್ತೇವೆ. ರಾಜ್ಯದ ಎಲ್ಲ ಜೈನ ಬಾಂಧವರಿಗೆ ಜೈ ಜಿನೇಂದ್ರಗಳು. ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ಕರ್ನಾಟಕ ಜೈನ್ ಅಸೋಸಿಯೇಷನ್ ಬೆಂಗಳೂರು ಇದರ ಚುನಾವಣೆ 2024-29ನೇ ಸಾಲಿನ ಅವಧಿಗಾಗಿ ಚುನಾವಣೆ ನಡೀತಾ ಇದೆ. ಬೆಂಗಳೂರನ್ನು ಹೊರತುಪಡಿಸಿ ಸುಮಾರು ರಾಜ್ಯದ 25 ವಿಭಾಗಗಳಲ್ಲಿ ಚುನಾವಣೆ ಮೊದಲೇ ಹಂತದಲ್ಲಿ ದಿನಾಂಕ 22 ಡಿಸೆಂಬರ್ 2024ರಂದು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಮತದಾನ ನಡೀತಾ ಇದೆ. ಹಾಗಾಗಿ ಅಲ್ಲಿ ಪ್ರತಿ ವಿಭಾಗದಲ್ಲಿ ಒಬ್ಬ ಅಭ್ಯರ್ಥಿಗೆ ಮಾತ್ರ ಒಬ್ಬ ಸದಸ್ಯ ಮತವನ್ನು ಮಾತ್ರ ಹಾಕಬೇಕು. ಬೆಂಗಳೂರು ನಗರದಲ್ಲಿ ದಿನಾಂಕ 29 ಡಿಸೆಂಬರ್ 2024ರಂದು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಕರ್ನಾಟಕ ಜೈನ್ ಭವನ್ KR ರಸ್ತೆಯಲ್ಲಿರ್ತಕ್ಕಂಥ ಕರ್ನಾಟಕ ಜೈನ್ ಭವನದಲ್ಲಿ ಚುನಾವಣೆ ನಡೀತಾ ಇದೆ. ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನು ಸುಮಾರು 13 ಜನರನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಅದರಲ್ಲಿ 2 ಜನ ಮಹಿಳೆಯರಿಗೆ ಮೀಸಲಾತಿಯಾಗಿದ್ದು ಸುಮಾರು 11 ಮತಗಳನ್ನು ಸಾಮಾನ್ಯ ವರ್ಗಕ್ಕೆ ಮತ ಚಲಾಯಿಸಬೇಕು. ರಾಜ್ಯಾದ್ಯಂತ ಎಲ್ಲ ಸದಸ್ಯರು ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವಂಥ ಒಂದು ಪದ್ಧತಿ. ಒಬ್ಬ ಅಧ್ಯಕ್ಷರಿಗೆ 1 ಮತವನ್ನು ಒಬ್ಬ ಸದಸ್ಯ ಹಾಕಬೇಕು. ಉಪಾಧ್ಯಕ್ಷ 2 ಸ್ಥಾನಗಳಿವೆ. ಉಪಾಧ್ಯಕ್ಷ 1 ಕೇಂದ್ರ ಸ್ಥಾನಕ್ಕೆ ಮೀಸಲಾಗಿದ್ದು 1 ಮತವನ್ನು ಮಾತ್ರ ಚಲಾವಣೆ ಮಾಡಬೇಕು. ಹಾಗೆ ಇನ್ನೊಂದು ಉಪಾಧ್ಯಕ್ಷ ಸ್ಥಾನವನ್ನು 1 ಸ್ಥಾನ ಹೊರತುಪಡಿಸಿ ಅದಕ್ಕೂ ಕೂಡ 1 ಮತವನ್ನು ಚಲಾವಣೆ ಮಾಡಬೇಕು. ಹಾಗೆಯೇ ಸಹಕಾರ್ಯದರ್ಶಿ ಸ್ಥಾನಕ್ಕೆ 2 ಸ್ಥಾನಗಳಿದ್ದು ಆ ಸ್ಥಾನಕ್ಕೆ 2 ಅಭ್ಯರ್ಥಿಗೆ ಮಾತ್ರ ಮತವನ್ನು ಚಲಾವಣೆ ಮಾಡಬೇಕು. ಸಹಕೋಶಾಧ್ಯಕ್ಷ ಸ್ಥಾನಕ್ಕೆ 1 ಅಭ್ಯರ್ಥಿಯನ್ನು ಮಾತ್ರ ಆಯ್ಕೆ ಮಾಡಬೇಕಾಗಿದ್ದು ಒಬ್ಬ ಸದಸ್ಯ 1 ಮತವನ್ನು ಸಹಕೋಶಾಧಿಕಾರಿಗೆ ಚಲಾವಣೆ ಮಾಡಬೇಕು. ರಾಜ್ಯದ 25 ವಿಭಾಗಗಳಲ್ಲಿ 25 ಕಾರ್ಯಕಾರಿ ಸಮಿತಿ ಸದಸ್ಯರನ್ನ ಆಯ್ಕೆ ಮಾಡಬೇಕು. ಹಾಗಾಗಿ ಬೆಂಗಳೂರು ನಗರದಲ್ಲಿ ಸುಮಾರು 13 ಕಾರ್ಯಕಾರಿ ಸಮಿತಿ ಸದಸ್ಯರನ್ನ ಆಯ್ಕೆ ಮಾಡಬೇಕು. ಅದರಲ್ಲಿ 2 ಮಹಿಳೆಯರಿಗಾಗಿ ಮೀಸಲಾತಿ ಇರುವುದರಿಂದ ಪ್ರತ್ಯೇಕವಾಗಿ ಮಹಿಳೆಯರಿಗೆ 2 ಮತವನ್ನು ಚಲಾವಣೆ ಮಾಡಬೇಕು. ಇನ್ನುಳಿದ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ 11 ಮತವನ್ನು ಚಲಾವಣೆ ಮಾಡಬೇಕು. ಹಿರಿಯರಿಗೆ ಪ್ರತ್ಯೇಕವಾಗಿ ವ್ಯವಸ್ಥೆಯನ್ನು ಮಾಡಿರುವುದರಿಂದ ಅವರು ಕೂಡ ಶಾಂತ ರೀತಿಯಿಂದ ಬಂದು ಮತವನ್ನು ಚಲಾವಣೆ ಮಾಡಬೇಕಂತ ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೇನೆ. ಎಲ್ಲ ಕರ್ನಾಟಕ ಜೈನ ಅಸೋಸಿಯೇಷನ್ನ ಸದಸ್ಯರಲ್ಲಿ ಒಂದು ಮನವಿ ಹಾಗೂ ಎಲ್ಲ ಚುನಾವಣಾ ಅಭ್ಯರ್ಥಿಗಳಾಗಿ ಪ್ರತಿಷ್ಠಿರ್ತಕ್ಕಂಥ ಎಲ್ಲರಿಗೂ ನಾನು ಒಂದು ಮನವಿಯನ್ನೇ ಮಾಡ್ಕೋತಾ ಇದ್ದೀನಿ.
ತಾವುಗಳು ಡಿಸೆಂಬರ್ 22 ಮತ್ತು ಡಿಸೆಂಬರ್ 29ರಂದು ನಡೀತಕ್ಕಂಥ ಚುನಾವಣೆಯಲ್ಲಿ ತಾವುಗಳು ಭಾಗವಹಿಸಿ ಶಾಂತ ರೀತಿಯಿಂದ ಚುನಾವಣೆ ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ನಮೋ ಅರಿಹಂತಾಣಂ ಎಂದರೆ ಅರಿಹಂತ ಪರಮೇಷ್ಠಿಗಳಿಗೆ ನಾವು ನಮಸ್ಕರಿಸುತ್ತೇವೆ. ಅರಿ ಎಂದರೆ ಶತ್ರು, ಹಂತ ಎಂದರೆ ನಾಶ ಮಾಡುವುದು. ನಮ್ಮ ಶತ್ರು ಯಾರು ಎಂದು ಯೋಚಿಸ್ತಾ ಇದ್ದೀರಾ ಮಕ್ಕಳೇ? ನಮ್ಮ ಆಂತರಿಕ ಕರ್ಮಗಳೇ ನಮ್ಮ ಶತ್ರುಗಳು, ಅಂದರೆ ಘಾತಿ ಕರ್ಮಗಳು. ತೀರ್ಥಂಕರರು 4 ಘಾತಿ ಕರ್ಮಗಳನ್ನು ನಾಶ ಮಾಡಿ ಕೇವಲ ಜ್ಞಾನವನ್ನು ಪಡೆದ ಮೇಲೆ ಸಮವಸರಣದಲ್ಲಿ ಕುಳಿತು ತಮ್ಮ ದಿವ್ಯ ಧ್ವನಿಯಿಂದ ಧರ್ಮೋಪದೇಶ ಮಾಡುತ್ತಾರೆ. ಆಗ ಅವರು ಅರಿಹಂತ ಪರಮೇಷ್ಠಿಗಳಾಗುತ್ತಾರೆ. 2ನೆಯ ಸಾಲು ನಮೋ ಸಿದ್ಧಾಣಂ ಎಂದರೆ ಸಿದ್ಧ ಪರಮೇಷ್ಠಿಗಳಿಗೆ ನಾವು ನಮಸ್ಕರಿಸುತ್ತೇವೆ. ಸಿದ್ಧರು ಎಂದರೆ 8 ಕರ್ಮಗಳನ್ನು ನಾಶಪಡಿಸಿ ತಮ್ಮ ಆತ್ಮವನ್ನು ಪರಿಶುದ್ಧಗೊಳಿಸಿದವರು. ಇವರು ಅಶರೀರರು ಎಂದರೆ ಕಣ್ಣಿಗೆ ಕಾಣುವುದಿಲ್ಲ, ಸದಾ ಸುಖ ಶಾಂತಿಯಿಂದ ಇರುವವರು. ಇವರು ಸಂಸಾರವೆಂಬ ಚಕ್ರ ಅಂದರೆ ಜನನ ಮತ್ತು ಮರಣದ ಚಕ್ರದಿಂದ ಹೊರಬಂದು ಸಿದ್ಧ ಲೋಕವನ್ನು ತಲುಪಿರುವ ಪರಿಶುದ್ಧ ಪರಮಾತ್ಮರು. ಇದು ನಮ್ಮ ಜೀವನದ ಗುರಿ ಕೂಡ ಆಗಿರಬೇಕು. 3ನೆಯ ಸಾಲು ನಮೋ ಆಯರಿಯಾಣಂ ಎಂದರೆ ಆಚಾರ್ಯ ಪರಮೇಷ್ಠಿಗಳಿಗೆ ನಾವು ನಮಸ್ಕರಿಸುತ್ತೇವೆ. ಆಚಾರ್ಯರು ಎಂದರೆ ಮುನಿಗಳ ಮುಖಂಡರು. ಮಕ್ಕಳೇ, ನಿಮ್ಮ ಶಾಲೆಗಳಲ್ಲಿ ಪ್ರಾಂಶುಪಾಲರು ಎಲ್ಲ ಶಿಕ್ಷಕರನ್ನು ನಿರ್ವಹಿಸುತ್ತಾರೆ ಮತ್ತು ಇಡೀ ಶಾಲೆಯನ್ನು ನೋಡಿಕೊಳ್ಳುತ್ತಾರೆ ಅಲ್ವಾ? ಹಾಗೆಯೇ ಆಚಾರ್ಯ ಪರಮೇಷ್ಠಿಗಳು ನಿಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಇದ್ದ ಹಾಗೆ. ಅವರು ಶಿಷ್ಯರಿಗೆ ದೀಕ್ಷೆ ಕೊಡುತ್ತಾರೆ ಮತ್ತು ಇಡೀ ಸಂಘವನ್ನು ನೋಡಿಕೊಳ್ಳುತ್ತಾರೆ. 4ನೆಯ ಸಾಲು ನಮೋ ಉವಜ್ಜಾಯಾಣಂ ಎಂದರೆ ಉಪಾಧ್ಯಾಯ ಪರಮೇಷ್ಠಿಗಳಿಗೆ ನಾವು ನಮಸ್ಕರಿಸುತ್ತೇವೆ. ಉಪಾಧ್ಯಾಯರು ಎಂದರೆ ಶಾಸ್ತ್ರಗಳನ್ನು ಓದಿ ಜ್ಞಾನವಂತರಾಗಿ ಇತರ ಮುನಿಗಳಿಗೆ ಧರ್ಮೋಪದೇಶ ಮಾಡುವವರು. ಹೇಗೆ ನಿಮ್ಮ ಶಾಲೆಗಳಲ್ಲಿ ನಿಮ್ಮ ಗುರುಗಳು ನಿಮಗೆ ವಿದ್ಯೆ ಕಲಿಸುತ್ತಾರೋ ಹಾಗೆಯೇ ಉಪಾಧ್ಯಾಯರು ಇತರ ಮುನಿಗಳಿಗೆ ಧರ್ಮೋಪದೇಶ ಮಾಡುತ್ತಾರೆ. 5ನೆಯ ಸಾಲು ನಮೋ ಲೋಯೆ ಸವ್ವ ಸಾಹೂನಂ ಎಂದರೆ ಲೋಕದಲ್ಲಿ ಇರುವ ಎಲ್ಲ ಸಾಧುಗಳಿಗೆ ನಾವು ನಮಸ್ಕರಿಸುತ್ತೇವೆ. ಲೋಯೆ ಎಂದರೆ ಲೋಕದಲ್ಲಿ ಇರುವ ಎಲ್ಲ, ಸವ್ವ ಸಾಹೂನಂ ಎಂದರೆ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಸಹಿತವಾದ ಸಾಧುಗಳು ಎಂದು. ಸಾಹು ಎಂದರೆ ತ್ಯಾಗಿಗಳು, ಅಂದರೆ ಮುನಿಗಳು, ಸಾಧ್ವಿಯರು. ಸಾಧುಗಳು ದೀಕ್ಷೆ ತಗೊಳ್ಳುವಾಗ 5 ಅನುವೃತ್ತಗಳನ್ನು ಪಾಲಿಸುತ್ತಾರೆ. ಅವು ಅಹಿಂಸೆ, ಸತ್ಯ, ಅಚೌರ್ಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಮಕ್ಕಳೇ, ಪಂಚಪರಮೇಷ್ಠಿಗಳ ಬಗ್ಗೆ ತಿಳ್ಕೊಂಡಿದ್ದು ಆಯಿತು. ಈಗ ನಿಮಗೊಂದು ಪ್ರಶ್ನೆ. ಸಿದ್ಧ ಪರಮೇಷ್ಠಿಗಳು ಮೋಕ್ಷ ಪ್ರಾಪ್ತಿ ಅಂದರೆ ಜೀವನದ ಗುರಿಯನ್ನು ಸಾಧಿಸಿದವರು ಅಲ್ವಾ? ಆದರೆ ನಾವು ಮಂತ್ರದಲ್ಲಿ ಮೊದಲು ನಮಸ್ಕರಿಸುವುದು ಅರಿಹಂತರಿಗೆ. ಇದು ಯಾಕೆ ಹೀಗೆ ಎಂದು ಹೇಳಿ ನೋಡೋಣ. ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್ ಅಲ್ವಾ? ಯಾಕೆ ಅಂದರೆ ಅರಿಹಂತರು ಸಮವಸರಣದಲ್ಲಿ ಕುಳಿತು ಧರ್ಮೋಪದೇಶ ಮಾಡುವವರು. ಸಿದ್ಧರು ಸಾಧಿಸಿರುವ ಮೋಕ್ಷ ಪ್ರಾಪ್ತಿಯನ್ನು ಮಾದರಿಯಾಗಿ ತೋರಿಸುವವರು, ನೇರವಾಗಿ ನಮಗೆ ಮಾರ್ಗದರ್ಶನ ನೀಡುವವರು. ಆದುದರಿಂದಲೇ ನಾವು ಅವರು ಮಾಡಿರುವ ಉಪಕಾರವನ್ನು ನೆನೆಯುವ ದೃಷ್ಟಿಯಿಂದ ಮೊದಲು ಅರಿಹಂತರಿಗೆ ನಮಿಸುತ್ತೇವೆ. ಅರಿಹಂತರು ಕೂಡ ಕೊನೆಗೆ ಸಿದ್ಧಲೋಕವನ್ನೇ ತಲುಪುವವರು. ಮಕ್ಕಳೇ, ಮತ್ತೊಮ್ಮೆ ತಿಳಿಯೋಣ ಬನ್ನಿ. ನಮೋ ಅರಿಹಂತಾಣಂ ಅಂದರೆ ಅರಿಹಂತ ಪರಮೇಷ್ಠಿಗಳು, ನಮೋ ಸಿದ್ಧಾಣಂ ಎಂದರೆ ಸಿದ್ಧ ಪರಮೇಷ್ಠಿಗಳು,
ನಮೋ ಆಯರಿಯಾನಂ ಅಂದರೆ ಆಚಾರ್ಯ ಪರಮೇಷ್ಠಿಗಳು, ನಮೋ ಉವಜ್ಜಾಯಾನಂ ಅಂದರೆ ಉಪಾಧ್ಯಾಯ ಪರಮೇಷ್ಠಿಗಳು, ನಮೋ ಲೋಯೆ ಸರ್ವ ಸಾಹೂನಂ ಲೋಕದಲ್ಲಿ ಇರುವ ಎಲ್ಲ ಸಾಧು ಪರಮೇಷ್ಠಿಗಳಿಗೆ ನಾವು ನಮಸ್ಕರಿಸುತ್ತೇವೆ. ಏಸು ಪಂಚ ನಮೋಕಾರೋ ಸವ್ವಪಾವಪಣಾಸನೋ ಮಂಗಲಾನಂಚ ಸವ್ವೇಸಿಂ ಪಡಮಂ ಹವಯಿ ಮಂಗಳಂ. ನಮೋಕಾರ ಮಂತ್ರದ ಮಹಿಮೆ ಎಷ್ಟಿದೆ ಎಂದರೆ ನಮ್ಮ ಎಲ್ಲ ಪಾಪಗಳನ್ನು ನಾಶ ಮಾಡುವುದು ಮತ್ತು ಸರ್ವ ಮಂಗಳಗಳಲ್ಲಿ ಮೊದಲನೆಯ ಮಂಗಳವೂ ಇದು. ಮಕ್ಕಳೇ, ನಾವೂ ಸಹ ಯಾವುದೇ ಕಾರ್ಯ ಪ್ರಾರಂಭ ಮಾಡುವಾಗ ಪಂಚ ನಮಸ್ಕಾರವನ್ನು ನಿಶ್ಶಂಕಿತವಾಗಿ ಅಂದರೆ ಯಾವುದೇ ಸಂದೇಹವಿಲ್ಲದೆ ಶ್ರದ್ಧೆಯಿಂದ ನಂಬಿ ಜಪಿಸಿದರೆ ನಮ್ಮ ಕಾರ್ಯ ಪೂರ್ಣಗೊಳಿಸುವಲ್ಲಿ ನಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತದೆ. ಮಕ್ಕಳೇ, ಇವಾಗಿಂದ ನೀವೂ ಸಹ ಪ್ರತಿದಿನ ಪಂಚ ನಮಸ್ಕಾರವನ್ನು ಜಪಿಸ್ತಿರಲ್ವಾ? ಪ್ರತಿದಿನ ಬೆಳಗ್ಗೆ ನಾವು ಎದ್ದ ಕೂಡಲೇ ಮತ್ತು ರಾತ್ರಿ ಮಲಗುವ ಮುಂಚೆ ಪಂಚ ನಮಸ್ಕಾರವನ್ನು ಶ್ರದ್ಧೆಯಿಂದ ಸ್ಮರಿಸೋಣ. ಜೈ ಜಿನೇಂದ್ರ. ಎಷ್ಟು ಸಂತೋಷ ಆಗುತ್ತೆ ಇವತ್ತು ಮಾತಾಡೋಕ್ಕೆ ಅಂತಂದರೆ, ನಾನು ಪ್ರತಿ ಭಾನುವಾರ ಕಾಯ್ತಾ ಇರ್ತೀನಿ. ಬೆಳಗ್ಗೆ ನಮ್ಮ ರತ್ನತ್ರಯ ಕ್ರಿಯೇಷನ್ಸ್ ಅವರು ಧರ್ಮದ ವಿಚಾರವನ್ನು ಕೇಂದ್ರವಾಗಿಟ್ಕೊಂಡು ಮುಖ್ಯವಾಗಿಟ್ಕೊಂಡು ಅನೇಕ ಮಾಹಿತಿಗಳನ್ನು ನಮಗೆ ಕೊಡ್ತಾರೆ. ಅದನ್ನು ತಿಳ್ಕೊಂಡು ನಮ್ಮ ತಿಳುವಳಿಕೆಯನ್ನು ಬೆಳೆಸ್ಕೊಳ್ಳೋದು ಮಾತ್ರ ಅಲ್ಲದೆ ಒಂದು ರೀತಿಯ ಧಾರ್ಮಿಕ ಪ್ರವೃತ್ತಿಯನ್ನು ರೂಢಿಸ್ಕೊಳ್ಳೋದಕ್ಕೆ, ನಾವು ಜೈನ ಧರ್ಮ ಅಹಿಂಸಾ ಧರ್ಮದಲ್ಲಿ ಬೆಳೆದು ಬಂದಿರತಕ್ಕಂಥವರು, ಆ ಧರ್ಮದ ಹಿರಿಮೆ ಏನು, ಅದರ ಇತಿಹಾಸ ಏನು, ಅದರಲ್ಲಿ ಸಾಹಿತ್ಯ ಹೇಗಿದೆ, ಕಥೆಗಳು ಹೇಗಿವೆ, ಆಚರಣೆಗಳು ಹೇಗಿವೆ, ಹಬ್ಬ ಹರಿದಿನಗಳನ್ನು ಹೇಗೆ ಆಚರಿಸ್ತಾರೆ, ಇದನ್ನೆಲ್ಲ ಪರಿಚಯ ಮಾಡಿಕೊಡೋದು ರತ್ನತ್ರಯ ಕ್ರಿಯೇಷನ್ಸ್ ಅವರು. ಕರ್ನಾಟಕದಲ್ಲಿ ಜೈನ ಸಮಾಜದಲ್ಲಿ ಎಲ್ರಿಗೂ ಚಿರಪರಿಚಿತವಾದ ಹೆಸರುಗಳು ಡಾಕ್ಟರ್ ನಾಗೇಂದ್ರ ಕುಮಾರ್, ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್. ಧರ್ಮದಲ್ಲಿ ಬರೀ ಆಸಕ್ತಿ ಇರೋದಲ್ಲ, ಅದನ್ನು ಆಳವಾಗಿ ಅಧ್ಯಯನ ಮಾಡಿಕೊಂಡು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ, ನಾಟಕಗಳನ್ನು ರಚಿಸಿದ್ದಾರೆ, ಉಪನ್ಯಾಸಗಳನ್ನು ಮಾಡಿದ್ದಾರೆ. ಒಂದು ಸಾತ್ವಿಕ ಜೀವನದಲ್ಲಿ ಅವರು ಇದ್ಕೊಂಡು ನಡೆಸ್ತಾ ತಮ್ಮ ಎಲ್ಲ ತಿಳುವಳಿಕೆಯನ್ನು ಈ ಧರ್ಮದ ವಿಚಾರಕ್ಕೆ ಅವರು ವಿನಿಯೋಗಿಸಿರ್ತಕ್ಕಂಥವರು. ದಂಡೇಂದ್ರಯ್ಯನವರು, ಅವರ ನೀರಜ ಅವರ ತಂದೆ ಎಸ್ ದಂಡೇಂದ್ರಯ್ಯನವರು ಅಂತ ಸೈಕಾಲಜಿ ಪ್ರೊಫೆಸರ್ ಆಗಿದ್ದಂಥವರು. ಅವರು ನನ್ನ ಸ್ನೇಹಿತರಾಗಿದ್ದರು. ಹೀಗಾಗಿ ಅವರು ಧರ್ಮಪತ್ನಿ ಕೌಸಲ್ಯ ದಂಡೇಂದ್ರನವರು. ಒಂದು ಧರ್ಮದ ಪ್ರಭಾವನೆಯಾಗಿ ಜನರಲ್ಲಿ ಒಂದು ಸಜ್ಜನಿಕೆ, ಒಂದು ಶೀಲವಂತಿಕೆ, ಒಂದು ಧರ್ಮಾನುರಾಗ ಇದೆಲ್ಲ ಪ್ರಾಪ್ತವಾಗಲಿ ಎನ್ನುವ ದೃಷ್ಟಿಯಿಂದ ಅವರು ಈ 300 ಕಾರ್ಯಕ್ರಮಗಳು ಸತತವಾಗಿ ಮಾಡಿದ್ದಾರೆ. ನಾವೆಲ್ಲ ಸಮಾಜದವರು ಪ್ರತಿ ಭಾನುವಾರ ಬೆಳಗ್ಗೆ ನಿರೀಕ್ಷಿಸ್ತಾ ಅದನ್ನು ನೋಡಿ ಇಡೀ ಕುಟುಂಬ ನೋಡ್ತೀವಿ, ಎಲ್ಲ ಕೂತ್ಕೊಂಡು ಅದರಲ್ಲಿ ಭಾಗವಹಿಸಿ ಸಂತೋಷಪಡ್ತೇವೆ. ಡಾಕ್ಟರ್ ನೀರಜ, ಡಾಕ್ಟರ್ ನಾಗೇಂದ್ರ ಕುಮಾರ್ ಅವರಿಗೆ ಎಷ್ಟು ಅಭಿನಂದನೆ ಹೇಳಿದರೂ ನಾವು ಅದು ಕಡಿಮೆನೇ. ನಾವು ಅವರು ಋಣಿಯಾಗಿರಬೇಕು. ನಾವು ಪ್ರತಿಯಾಗಿ ಏನು ಅಂತಂದರೆ ಇದನ್ನು ಇನ್ನಷ್ಟು ಪ್ರಸಾರ ಮಾಡಿ ಮಕ್ಕಳನ್ನ, ಇಡೀ ಕುಟುಂಬನ ಆ ಬೆಳಗ್ಗೆ ಕರೆದು ಕೂತ್ಕೊಂಡು ನೋಡಿ, ಇಷ್ಟು ಒಳ್ಳೆಯ ಕಾರ್ಯಕ್ರಮ ಹೀಗೆ ಬೆಳೀಲಿ, ಸಾವಿರವಾಗಲಿ, ಸಂತೋಷ ಪಟ್ಕೊಂಡು ನಾವೆಲ್ಲ ಇದನ್ನು ಶುಭ ಕೋರ್ತಾ ಅವರಿಗೆ ಅಭಿನಂದನೆ ಹೇಳೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಇದು ನನ್ನ ಪರವಾಗಿ ಮಾತ್ರ ಅಂತಲ್ಲ, ಇದು ಸಮಾಜದ ಇಡೀ ಜೈನ ಸಮಾಜದ ಪರವಾಗಿ ನಾನು ರತ್ನತ್ರಯ ಕ್ರಿಯೇಷನ್ರವರಿಗೆ ಉತ್ತರೋತ್ತರವಾದ ಶ್ರೇಯಸ್ಸನ್ನು ಮತ್ತು ಇದುವರೆಗೆ ಮಾಡಿರುವ ಕಾರ್ಯಕ್ರಮಕ್ಕೆ ಅವರಿಗೆ ಕೃತಜ್ಞತಾಪೂರ್ವಕವಾದಂತಹ ಅಭಿನಂದನೆಗಳನ್ನು ಕೂಡ ನಾನು ತಿಳಿಸ್ತೀನಿ. ರತ್ನತ್ರಯ ಕ್ರಿಯೇಷನ್ ಹೀಗೆ ಬೆಳೀಲಿ, ಬೆಳಗಲಿ. ಡಿಸೆಂಬರ್ 29ನೇ ತಾರೀಕು ಕರ್ನಾಟಕ ಜೈನ್ ಅಸೋಸಿಯೇಷನ್ ಚುನಾವಣೆ ಇದೆ. ಆ ಚುನಾವಣೆಯ ಪ್ರಚಾರದಲ್ಲಿ ಎಲ್ಲ ಮಿತ್ರರು ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಒಂದು ವಿನಂತಿ ಏನಪ್ಪ, ನನ್ನೊಂದು ಸೂಚನೆ, ಒಂದು ಸಲಹೆ ಮತ್ತು ವಿನಂತಿ ಏನು ಅಂತಂದರೆ,
ಯಾರು ಸಮಾಜದ ಚಟುವಟಿಕೆಗಳನ್ನು ವಿಸ್ತರಿಸುವ ದೃಷ್ಟಿಯಿಂದ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೋ, ಧರ್ಮಾನುರಾಗವನ್ನು ಹೊಂದಿದ್ದಾರೋ ಅಂಥ ಸೂಕ್ತ ಅಭ್ಯರ್ಥಿಗಳಿಗೆ ತಾವು ಮತ ಕೊಡಿ. ಯಾರಿಗಾದ್ರೂ ಮತ ಕೊಡಿ, ತಾವು ಇಷ್ಟ ಬಂದವ್ರಿಗೆ ಕೊಡಿ. ಸೂಕ್ತರಾದಂಥವರಿಗೆ ಪವಿತ್ರ ಮತದಾನವನ್ನು ಅದಕ್ಕೆ ಅರ್ಹರಾದಂತಹ ಸೂಕ್ತರಾದ ಯೋಗ್ಯ ವ್ಯಕ್ತಿಗಳಿಗೆ ಕೊಟ್ಟು ನಮ್ಮ ಕರ್ನಾಟಕ ಜೈನ್ ಅಸೋಸಿಯೇಷನ್ ಇನ್ನಷ್ಟು ಅಭಿವೃದ್ಧಿಯ ಪಥದಲ್ಲಿ ಸಾಗುವುದಕ್ಕೆ ತಾವೆಲ್ಲ ನೆರವಾಗಬೇಕು ಅಂತ ಪ್ರಾರ್ಥಿಸ್ತೀನಿ. ನಮಸ್ಕಾರ. ಕರ್ನಾಟಕ ಜೈನ್ ಅಸೋಸಿಯೇಷನ್ನ ಕಾರ್ಯಕಾರಿ ಸಮಿತಿ ಸದಸ್ಯರ ಹಾಗೂ ಪದಾಧಿಕಾರಿಗಳ ಚುನಾವಣೆ ಬೆಂಗಳೂರಿನಲ್ಲಿ ಡಿಸೆಂಬರ್ 29ರಂದು ಹಾಗೂ ಉಳಿದ 25 ವಿಭಾಗಗಳಲ್ಲಿ ಡಿಸೆಂಬರ್ 22ರಂದು ಜರುಗಲಿದೆ. ಈ ಚುನಾವಣೆಯಲ್ಲಿ ಸರ್ವರು ಶಾಂತ ರೀತಿಯಿಂದ ಭಾಗವಹಿಸಿ ಚುನಾವಣಾ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಬೇಕೆಂದು ನಮ್ರವಾದ ವಿನಂತಿ. ಈ ಬಾರಿ ಕಾರ್ಯಕಾರಿ ಸಮಿತಿ ಸದಸ್ಯರಲ್ಲಿ 11 ಜನರಿಗೆ ತಾವು ಮತ ನೀಡಬಹುದು. ಮಹಿಳಾ ಮೀಸಲು ವಿಭಾಗದಲ್ಲಿ ತಾವು 2 ಮಹಿಳೆಯರನ್ನು ಚುನಾಯಿಸಬಹುದು. ಪದಾಧಿಕಾರಿಗಳ ಸ್ಥಾನದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರನ್ನು, ಉಪಾಧ್ಯಕ್ಷ 1 ಸ್ಥಾನಕ್ಕೆ ಒಬ್ಬರನ್ನು, ಉಪಾಧ್ಯಕ್ಷ 2 ಸ್ಥಾನಕ್ಕೆ ಒಬ್ಬರನ್ನು, ಸಹ ಕಾರ್ಯದರ್ಶಿಗಳ ಸ್ಥಾನಕ್ಕೆ 2 ವ್ಯಕ್ತಿಗಳನ್ನು ತಾವು ಚುನಾಯಿಸಬಹುದು. ಸಹ ಕೋಶಾಧಿಕಾರಿಯಾಗಿ ಒಬ್ಬರನ್ನು ತಾವು ಚುನಾಯಿಸಬಹುದು. ಪದಾಧಿಕಾರಿಗಳನ್ನು ಎಲ್ಲ ವಿಭಾಗದ ಸದಸ್ಯರು ಆರಿಸಬೇಕಾಗಿದೆ. ಕಾರ್ಯಕಾರಿ ಸಮಿತಿ ಸದಸ್ಯರನ್ನ ಆಯಾ ವಿಭಾಗದ ಮತದಾರರು ಚುನಾಯಿಸಬೇಕಾಗಿದೆ. ಉತ್ತಮ ವ್ಯಕ್ತಿಗಳಿಗೆ ಮತವನ್ನು ನೀಡಿ ಸುಭದ್ರ ಸಮಾಜವನ್ನು ನಿರ್ಮಿಸಿ. ಜೈ ಜಿನೇಂದ್ರ.